ಆ ಧ್ಯಾನದ ಜಗತ್ತಲ್ಲಿ ಇಲ್ಲಿ ಸಿಗೋ ಹಾಗೆ ಎಲ್ಲ ಸಿಗತ್ತಾ? ಊಟನೂ ಸಿಗತ್ತಾ? ಇಲ್ಲ ಗೆಳೆಯ, ಧ್ಯಾನದಲ್ಲಿ ಊಟದ ಅವಶ್ಯಕತೆ ಇರೋದೇ ಇಲ್ಲ. ಆದ್ರೆ ಅಲ್ಲೊಂದು ವಿಷಯ ಕಡಿಮೆ ಇದೆ, ಅಮ್ಮ ಇಲ್ದೇ ಇರೋದು. ಅಮ್ಮ ಕೇವಲ ಈ ಜಗತ್ತಲ್ಲಿ ಮಾತ್ರ ಸಿಗೋದು, ಬೇರೆ ಎಲ್ಲೂ ಸಿಗೋದೇ ಇಲ್ಲ. ಬನ್ನಿ, ನೀವು ಕೈಕಾಲು ತೊಳ್ಕೊಳ್ಳಿ, ನಾನು ಊಟಕ್ಕೆ ತಯಾರಿ ಮಾಡ್ತೀನಿ. ಬನ್ನಿ ಮಕ್ಕಳ, ಒಳಗೆ ಹೋಗೋಣ. ಆಹಾ ಗೆಳೆಯ, ಈ ಪಾಯಸ ಎಷ್ಟು ಸ್ವಾದಿಷ್ಟವಾಗಿದೆ. ಹೌದು ಅಮ್ಮ, ಮೂರ್ಖ ಸತ್ಯ ಹೇಳ್ತಾ ಇದ್ದಾನೆ. ಇವತ್ತಿನ ಊಟ ತುಂಬಾ ಸ್ವಾದಿಷ್ಟವಾಗಿದೆ. ಏನ್ ವಿಷಯ ಗೆಳೆಯ, ನೀನು ಧ್ಯಾನದಿಂದ ಹೊರಗಡೆ ಬಂದ್ಮೇಲೆ ತುಂಬಾನೇ ಬದಲಾಗಿದ್ಯಾ. ಹೌದು ಮಗನೇ ಮೂರ್ಖ, ನೀನ್ ಹೇಳಿದ್ದು ಸತ್ಯನೇ. ನನಗೆ ಗೊತ್ತಿರೋ ಹಾಗೆ ಇದೇ ಮೊದಲನೇ ಸಲ ನಾನು ಶಿವನ ಬಾಯಲ್ಲಿ ಊಟದ ವಿಚಾರವಾಗಿ ಪ್ರಶಂಸೆ ಮಾತು ಕೇಳ್ತಾ ಇರೋದು. ದೇವಿ, ಇವತ್ತು ಶಿವನಿಗೆ ತೃಪ್ತಿ ಆಗೋವರೆಗೂ ಪಾಯಸ ಬಡಿಸು. ಖಂಡಿತ ಖಂಡಿತ ಬಡಿಸ್ತೀನಿ. ಇವತ್ತು ನಾನು ಪಾಯಸನ ನನ್ನ ಬಾಲಶಿವನ್ಗೆ ಅಂತಾನೆ ಮಾಡಿದೆ. ಶಿವ, ನಿನ್ಗಿದಿಷ್ಟ ಅಲ್ವಾ? ತಿನ್ನು. ಏನ್ ಯೋಚನೆ ಮಾಡ್ತಾ ಇದೀಯಾ? ಅಮ್ಮ, ನನ್ನ ಕ್ಷಮಿಸಿ. ನನ್ ಮನ್ಸು ನೆರೆ ಮನೆ ಗೆಳತಿ ಹೇಳಿದ ಕತೆ ಬಗ್ಗೆ ಯೋಚನೆ ಮಾಡ್ತಿತ್ತು. ಅವ್ರು ಹೇಳಿದ ಕತೆ ತುಂಬಾ ಚೆನ್ನಾಗಿತ್ತು. ಗೆಳೆಯ, ಧ್ಯಾನದಲ್ಲಿ ಅವ್ರ ಕಥೆ ಮಾತ್ರ ಕೇಳಿಸ್ಕೊಂಡೆ, ನಮ್ ಮಾತನ್ ಮಾತ್ರ ಕೇಳಿಸ್ಕೊಳ್ಳಿಲ್ಲ. ಅದ್ಯಾಕ್ ಹಾಗೆ? ಇದು ಪಕ್ಷಪಾತ ಮಾಡ್ದಾಗಲ್ವಾ? ಇಲ್ಲ ಗೆಳೆಯ, ನಾನು ಯಾವ ಪಕ್ಷಪಾತನೂ ಮಾಡಿಲ್ಲ. ಸತ್ಯ ಹೇಳ್ತಿದ್ದೀನಿ. ನನ್ಗೆ ಕಥೆ ಬಿಟ್ರೆ ಬೇರೆ ಏನು ಕೇಳಿಸ್ತಾನೇ ಇರ್ಲಿಲ್ಲ ಗೆಳೆಯ. ನನ್ಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ನನ್ಗೆ ಮತ್ತೆ ಆ ಕಥೆಗೆ ಏನೋ ಸಂಬಂಧ ಇದೆ ಅಂತ. ಅಮ್ಮ, ನನ್ಗೆ ಯಾಕೆ ಹೀಗೆ ಅನುಭವ ಆಗ್ತಾ ಇದೆ? ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಶಿವ. ಮತ್ತೆ ಅಷ್ಟಕ್ಕೂ ಕಥೆ ಬರೀ ಕಥೆ ಆಗಿರುತ್ತಷ್ಟೇ ಅಲ್ವಾ? ಸರಿ, ನೀನ್ ಊಟ ಮಾಡು ಈಗ. ಆದ್ರೆ ಆ ಕತೆ ಭಿನ್ನವಾಗಿತ್ತು ಅಮ್ಮ, ವಿಶೇಷವಾಗಿತ್ತು. ಅದಕ್ಕಾಗಿ ನನ್ಗೆ ಅಷ್ಟು ಗಂಭೀರ ಧ್ಯಾನದಲ್ಲೂ ಆ ಕತೆ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇತ್ತು. ಅಲ್ಲಿ ನನ್ಗೆ ಏನ್ ಅನುಭವ ಆಯ್ತು ಅಂದ್ರೆ, ಆ ಕಥೆಗೂ ನನ್ಗೂ ಏನೋ ಸಂಬಂಧ ಇದೆ ಅಂತ. ಈ ಕಥೆ ಶಿವನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿದೆ.
ಈ ಕಥೆಯಿಂದಾಗಿ ದೇವಿ ಪಾರ್ವತಿ ನನ್ನ ಬಾಲಶಿವನನ್ನ ನನ್ನಿಂದ ಕಿತ್ಕೊಂಡ್ಬಿಟ್ರೆ ಏನ್ ಮಾಡ್ಲಿ ನಾನು? ಗೆಳತಿ, ಕತೆ ಮುಂದೆ ಏನಾಯ್ತು ಅಂತ ತಿಳ್ಕೋಬೇಕು. ನೀವು ಕತೆ ಹೇಳ್ತಾ ಇದ್ದಾಗ ನನ್ಗೆ ಏನನ್ನಿಸ್ತಾ ಇತ್ತು ಅಂದ್ರೆ, ನನ್ಗೂ ಈ ಕತೆಗೂ ಸಂಬಂಧ ಇದೆ ಅನ್ನಿಸ್ತಿತ್ತು. ಅಮ್ಮ, ದೇವಿ ಪಾರ್ವತಿ ಮನೆಗೆ ಹೋಗೋದಿಕ್ಕೆ ಅನುಮತಿ ಕೇಳಕ್ ಬಂದಿದ್ಯಲ್ವಾ? ಹೌದು ಅಮ್ಮ, ಕತೆ ಕೇಳಕ್ ಹೋಗ್ಬೇಕು. ಹೋಗು, ನನ್ನ ಅನುಮತಿ ಇದೆ ನಿನಗೆ. ಆದ್ರೆ ಬರೋವಾಗ ನೀನು ನನಗೊಂದ್ ಕೆಲ್ಸ ಮಾಡ್ಕೊಂಡ್ ಬರ್ಬೇಕು. ಆದೇಶ ಕೊಡಿ ಅಮ್ಮ. ಸಂಜೆ ಪೂಜೆಗೆ ನನಗೋಸ್ಕರ ಕಾಡಿಂದ ಹೂಗಳನ್ನ ತಗೊಂಡ್ ಬಾ. ಖಂಡಿತ ಅಮ್ಮ. ನೋಡಿ, ಬಹಳ ಸಂತೋಷ ಆಯಿತು ದೇವಿ. ಅಂಥದ್ದೇನ್ ನೋಡಿದ್ರಿ ಋಷಿವರ್ಯ? ನೀನು ಇಷ್ಟು ಸರಳವಾಗಿ ಶಿವನನ್ನ ದೇವಿ ಪಾರ್ವತಿಯ ಮನೆಗೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ದು ಖುಷಿಯಾಯಿತು ದೇವಿ. ನಾನೀಗ ಶಿವನನ್ನ ಕಳ್ಕೊಳ್ಳೋ ಭಯನ ಮೀರಿದೀನಿ ಋಷಿವರ್ಯ. ನಾನೀ ಸತ್ಯನ ತಿಳ್ಕೊಂಡಾಗಿದೆ. ಶಿವ ನನ್ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅದಕ್ಕೆ ನಾನೀಗ ಪೂರ್ತಿ ಮನಸ್ಸಿನಿಂದ ತಾಯಿಯ ಜವಾಬ್ದಾರಿ ನಿಭಾಯಿಸ್ತೀನಿ. ಶಿವನಿಗೆ ಗೃಹಸ್ಥಾಶ್ರಮದ ಜ್ಞಾನ ಕೊಡ್ತೀನಿ. ಅದಕ್ಕೆ ತಾನೇ ಅವರು ನನ್ನ ಮಗನಾಗಿ ಹುಟ್ಟಿರೋದು. ಇಷ್ಟು ಜ್ಞಾನ ಕೊಡ್ತೀನಿ ಅಂದ್ರೆ ಎಲ್ಲ ಜನರು ಶಿವನನ್ನ ಕುಟುಂಬಕ್ಕೆ ಪರ್ಯಾಯ ಅಂತ ಒಪ್ಕೋಬೇಕು. ಮತ್ತು ಶಿವನನ್ನ ಯಾರು ನನ್ನಿಂದ ಕಿತ್ಕೊಳಕ್ಕಾಗ್ಬಾರ್ದು. ದೇವಿ ಪಾರ್ವತಿ ಶಿವನಿಗೆ ಹೇಳ್ತಿರೋ ಕಥೆಗಳು ಈಗಾಗ್ಲೇ ನಡೆದಿರೋದು. ಆದ್ರೆ ನಾನು ಶಿವನಿಗೆ ಹೇಳ್ಕೊಡೋದ್ರಲ್ಲಿ ಹೊಸ ಶಿವನೇ ಜನ್ಮ ತಾಳ್ತಾನೆ. ಗೃಹಸ್ಥ ಶಿವ ಉದಯಿಸ್ತಾನೆ. ದೇವಿ ಅನಸೂಯ, ಮಹಾದೇವನನ್ನ ಯಾರೂ ಕೂಡ ಕಟ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತವರು ಬಾಲಶಿವನಾಗಿ ನಿಮ್ ಜೊತೆಗಿರೋದು ಅವರ ಸಂಕಲ್ಪದಿಂದ ಅಷ್ಟೇನೆ. ಅಂದ್ಕೊಂಡಿದ್ದೆಲ್ಲ ಆಗಬಿಡುತ್ತೆ ಅನ್ನೋ ಅಹಂಕಾರನೇ ನಿಮಗೆ ಮುಂದೆ ತೊಂದರೆ ಕೊಡದೇ ಇದ್ರೆ ಸಾಕು.
ನಿಮ್ಗೆ ಸ್ವಾಗತ. ನನಗೆ ನಂಬಿಕೆ ಇತ್ತು ಗೆಳೆಯ. ನಿಮ್ಗೆ ನಿಮ್ ಕತೆ ಮೇಲೆ ವಿಶ್ವಾಸ ಇತ್ತು, ಅದಕ್ಕಾಗಿ ನಾನು ಇಲ್ಲಿಗೆ ಬಂದೆ. ಆದ್ರೆ ನನಗೆ ನಿಮ್ ಮೇಲೆ ವಿಶ್ವಾಸ ಇತ್ತು ಗೆಳೆಯ. ಇದ್ರರ್ಥ ಏನು ಅಂದ್ರೆ ಇಬ್ರು ಪರಸ್ಪರ ವಿಶ್ವಾಸದಲ್ಲಿ ಭಾಗಿಗಳು. ಬನ್ನಿ, ಇಬ್ರು ಕೂತ್ಕೊಳ್ಳಿ. ನೆರೆಮನೆ ಗೆಳತಿ, ನಿಮ್ಗೆ ಚಮತ್ಕಾರ ಮಾಡೋಕ್ ಬರುತ್ತಾ? ಯಾಕೆ? ಮೂರ್ಖನ ಮಾತಿನ ಅರ್ಥ ಏನು ಅಂದ್ರೆ, ನೀವು ಈ 2 ಕಲ್ಲಲ್ಲಿ ಬೆಂಕಿ ಬರೋ ಹಾಗೆ ಮಾಡಿದ್ರಿ. ಇದು ಪ್ರಕೃತಿಯ ವಿಶೇಷ. ಪ್ರತಿಯೊಂದು ಜೀವ, ಪದಾರ್ಥ, ಪ್ರಾಣಿ ಎಲ್ಲರ ಒಳಗೂ ಒಂದು ಬೆಂಕಿ ಇದ್ದೇ ಇರುತ್ತೆ. ಅದು ಘರ್ಷಣೆಯಿಂದ ಹೊರಗೆ ಬರುತ್ತೆ. ಅದೇ ಬೆಂಕಿ ಇಲ್ಲಿರೋ 2 ಕಲ್ಲಿನ ಒಳಗೂ ಇತ್ತು. ಹಾಗಾದ್ರೆ ಇದರ ಅರ್ಥ ನನ್ನ ಮತ್ತೆ ನಿಮ್ಮ ದೇಹದೊಳಗೂ ಕೂಡ ಬೆಂಕಿ ಇರುತ್ತೆ ಗೆಳತಿ. ಹೌದು, ನಮ್ಮ ದೇಹದೊಳಗೂ ಶಕ್ತಿ ರೂಪದಲ್ಲಿ ಅಗ್ನಿ ಇದ್ದೇ ಇರುತ್ತೆ. ನಮಗೆ ದಾರಿ ತೋರಿಸೋರು ಯಾರಾದ್ರೂ ಸಿಕ್ಕಿದ್ರೆ, ಹಾಗೆ ಅವ್ರನ್ನ ಪರಿಚಯ ಮಾಡಿಸೋರು ಸಿಕ್ಕಿದ್ರೆ, ಆಗ ಅದೇ ಶಕ್ತಿ ಬೆಂಕಿಯಾಗಿ ಜಾಗೃತೆ ಆಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಇರುತ್ತೆ. ಈಗ ನಿಮಗೆ ನಿಮ್ಮ ಶಕ್ತಿ ಬಗ್ಗೆ ಹೇಳ್ದಾಗ ನೀವು ವಿಷಪಾನ ಮಾಡಿ ಬ್ರಹ್ಮಾಂಡನೇ ಉಳಿಸೋಂತ ಅಸಾಮಾನ್ಯ ಕೆಲಸ ಮಾಡಿದ್ರಿ ಅಲ್ವಾ? ನನ್ನ ಅಮ್ಮ ನನ್ಗೆ ನನ್ನ ಶಕ್ತಿಗಳನ್ನ ಪರಿಚಯ ಮಾಡಿಸಿದ್ದಾರೆ. ಅವಾಗ್ಲೇ ನನಗ್ ಗೊತ್ತಾಗಿದ್ದು ನನ್ನೊಳಗೂ ಇಷ್ಟೊಂದೆಲ್ಲ ದೊಡ್ಡ ಶಕ್ತಿ ಬಚ್ಚಿಟ್ಕೊಂಡಿದೆ ಅಂತ. ಅದಕ್ಕೆ ನಾನೀಗ ಮುಂದಿನ ಕತೆ ಕೇಳೋಕ್ ಬಂದಿರೋದು. ಕತೆ ಹೇಳಿ. ಎಲ್ಲಿವರೆಗೂ ಕೇಳಿಸ್ಕೊಂಡ್ರಿ? ನೆನಪಿದ್ಯಾ? ಆ ರಾಕ್ಷಸನಿಂದ ಶಿವ ಸತಿನ ರಕ್ಷಣೆ ಮಾಡಿದ್ರು. ಆಮೇಲೆ ಸತಿನ ಅರಮನೆಗೆ ಬಿಟ್ಟು ಬಂದ್ರು. ನಿಂತ್ಕೊಳ್ಳಿ ಶಿವ. ನೀನ್ ನನ್ನನ್ನ ಕೈಲಾಸಕ್ಕಲ್ಲ, ನನ್ನ ಪಿತಾಶ್ರೀ ಹತ್ರ ಕರ್ಕೊಂಡ್ ಬರ್ತಿದ್ದೀರಾ? ಸತಿ ತುಂಬಾ ಕೋಪ ಮಾಡ್ಕೊಂಡಿದ್ಲು. ಸತಿ ಯಾರು ಅನ್ನೋದನ್ನ ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸತಿ ತನ್ನ ಬುದ್ಧಿ, ಹೃದಯ ಮತ್ತೆ ಮನಸ್ಸಿನ ಅಧಿಪತಿ. ಸತಿ ಸ್ವಾತಂತ್ರ್ಯದ ಮಾನದಂಡ. ಸತಿ ತನ್ನ ನಿರ್ಧಾರಗಳನ್ನ ಮತ್ತೆ ತನ್ನ ಕೆಲಸದ ಜವಾಬ್ದಾರಿಯನ್ನ ಹೊತ್ಕೊಳ್ಳೋಕೆ ಬರೋ ಯೋಗ್ಯತೆ ಇರುವಂತ ರಾಜ್ಕುಮಾರಿ. ನನ್ನ ಪಿತಾಶ್ರೀ ಸತ್ಯನೇ ಹೇಳ್ತಿದ್ರು, ನಿಮಗೆ ನನ್ನನ್ನ ಪಡ್ಕೊಳ್ಳೋದಕ್ಕೆ ಯೋಗ್ಯತೆನೇ ಇಲ್ಲ. ನಿಮ್ಗಂತೂ ಎಲ್ಲ ನೆನಪಿದೆ. ನೀವು ಕತೆ ಹೇಳೋ ವಿಧಾನನೇ ಹಾಗಿರುತ್ತೆ. ಕಥೆ ಮುಂದೆ ಏನಾಯ್ತು ಅಂತ ಹೇಳ್ತೀನಿ. ಶಿವ ಮತ್ತೆ ಸತಿ ಯಾವ ಮನೋಭಾವದಿಂದ ದೂರ ಆಗಿದ್ರು, ಅದು ಅವರಿಬ್ರಿಗೂ ಬಹಳ ಬೇಸರ ತಂದಿತ್ತು. ಸತಿ ತನ್ನ ಜೀವನದ ಬಗ್ಗೆ ಶಿವ ಗೌರವ ಕೊಡಬೇಕು ಅನ್ಕೊಂಡಿದ್ಲು. ಆದ್ರೆ ಶಿವ ನಿರ್ಲಿಪ್ತರಾಗಿದ್ರು. ಇನ್ನು ನನ್ನ ಹೃದಯದಲ್ಲಿ ನಿಮ್ಗೆ ಜಾಗನೇ ಇಲ್ಲ ಶಿವ. ಖಂಡಿತ ಜಾಗ ಇಲ್ಲ, ಖಂಡಿತ ಜಾಗ ಇಲ್ಲ. ಹೇ ಶಿವ ಶಂಕರ, ಹೇ ಅವಿನಾಶಿ, ರೋಮ ರೋಮದಲ್ಲಿ ನಲಿದಿಹೆ ನೀನೆ,
ಸತಿ ಈ ವಿಷಯಕ್ಕೆ ಬಹಳ ಸಿಟ್ಟು ಮಾಡ್ಕೊಂಡಿದ್ಲು, ತುಂಬಾ ದುಃಖ ಪಡ್ತಿದ್ಲು. ಸಹಿಸೆನು ನಾನು ಈ ವಿರಹವನು, ಹರನಿ ನೀರದೆ ಉಮ್ಮೆಗಿರವಿಹುದೇ. ಆದ್ರೆ ಶಿವ ಭವಿಷ್ಯದಲ್ಲಾಗೋ ಅಪಾಯದಿಂದ ಸತಿನ ಉಳಿಸೋ ಪ್ರಯತ್ನ ಮಾಡ್ತಿದ್ರು. ಸತಿ, ನೀನು ರಾಜಕುಮಾರಿ. ನಿನ್ನ ಸ್ಥಾನ ಪ್ರಜಾಪತಿಯ ಅರಮನೆಯಲ್ಲಿ. ನನ್ನ ಪ್ರೀತಿ ನಿನ್ನ ವೇದನೆನ ಹೆಚ್ಚು ಮಾಡುತ್ತೆ, ಕಷ್ಟ ಕೊಡುತ್ತೆ. ಆದ್ರೆ ಶಿವಶಕ್ತಿಯ ಈ ಮಿಲನನ ಪೂರ್ತಿ ನಿಷ್ಕ್ರಿಯ ಮಾಡೋದು ಸ್ವಯಂ ಮಹಾದೇವನಿಗೂ ಸಾಧ್ಯ ಆಗ್ಲಿಲ್ಲ. ಮತ್ತೆ ಇನ್ನೊಂದ್ ಕಡೆ ಸತಿಯ ಸಂಯಮ ಮತ್ತೆ ಧೈರ್ಯ ಕಡಿಮೆ ಆಗ್ತಾ ಇತ್ತು. ಸತಿ, ಇಡೀ ಅರಮನೆಲೆ ಚರ್ಚೆ ಆಗ್ತಿದೆ. ಶಿವ ನಿನ್ ಕೈ ಹಿಡ್ಕೊಂಡು ಅರಮನೆ ತನಕ ಹೇಳ್ಕೊಂಡ್ ಬಂದ ಅಂತ. ಈಗ್ಲಾದ್ರೂ ನಿನ್ ಭ್ರಮೆಯಿಂದ ಆಚೆ ಬಂದೆ ಅಲ್ವಾ? ಹೌದು ಅಕ್ಕ, ಅದು ಭ್ರಮೆನೇ ಆಗಿತ್ತು. ಅದು ಈಗ ಮುಗೀತು. ಹಾಗಾದ್ರೆ ಇದು ಶುಭ ಸಮಾಚಾರ. ನಾನ್ ಈಗ್ಲೇ ಪಿತಾಶ್ರೀಗೆ ಈ ವಿಷಯ ಹೇಳ್ತೀನಿ. ನಿಂತ್ಕೊಳ್ಳಿ ಅಕ್ಕ. ಅರ್ಧ ಸಮಾಚಾರ ಹೇಳಿದ್ರೆ ಪಿತಾಶ್ರೀಗೆ ಕೋಪ ಬರುತ್ತೆ. ಹಾಗಾದ್ರೆ ಬೇಗ ಹೇಳು, ನಾನ್ ಕೇಳಿಸ್ಕೊಳ್ಳೋದಕ್ಕೆ ಕಾಯ್ತಿದ್ದೀನಿ. ಹೇಗೆ ಶಿವನ ಬಗ್ಗೆ ನನ್ನ ಪ್ರೀತಿ ಭ್ರಮೆ ಆಗಿದ್ಯೋ ಅದೇ ಥರ ಪಿತಾಶ್ರೀಗೆ ನನ್ನ ಬಗ್ಗೆ ಇರೋ ಪ್ರೀತಿನೂ ಭ್ರಮೆನೇ ಅಲ್ವಾ ಅಕ್ಕ? ಏನ್ ಹೇಳ್ದೆ ನೀನು? ನಿನಗ್ ಬುದ್ಧಿ ಕೆಟ್ಟಿಲ್ಲ ತಾನೆ? ಇಲ್ಲ ಅಕ್ಕ, ಶಿವನ ಬಗ್ಗೆ ಆಕರ್ಷಣೆ ಇರೋದಕ್ಕೆ ಪಿತಾಶ್ರೀ ನನ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರು. ಅಂದ್ಮೇಲೆ ಅವ್ರ ಪ್ರೀತಿ ನಿಜಾನಾ? ಒಂದ್ ಕಡೆ ನನ್ನ ಪಿತಾಶ್ರೀ ಇದ್ದಾರೆ, ಪ್ರಜಾಪತಿ ದಕ್ಷ. ಶಿವನ ವಿರುದ್ಧ ಸೇಡ್ ತೀರ್ಸ್ಕೋಬೇಕು ಅಂತಿದ್ದಾರೆ. ಅದೇ ಇನ್ನೊಂದು ಕಡೆ ಶಿವ ಇದ್ದಾರೆ, ಅವ್ರಿಗೆ ಯಾರಿಂದ ಏನೂ ಬೇಕಾಗಿಲ್ಲ. ನನಗೆ ಇಲ್ಲಿ ಪ್ರೀತಿ ಎರಡೂ ಕಡೆನೂ ಕಾಣಿಸ್ತಿಲ್ಲ ಅಕ್ಕ. ಯಾಕಂದ್ರೆ ಪ್ರೀತಿ ಹೃದಯದ ಪವಿತ್ರವಾದ ಭಾವ. ಅಲ್ಲಿ ಪ್ರೀತಿ ಬಿಟ್ರೆ ಬೇರೆ ಏನೂ ಇರೋದೇ ಇಲ್ಲ. ನೀನ್ ಯಾಕಿಷ್ಟು ಬದಲಾಗಿದ್ಯಾ ಸತಿ? ಇದೆಲ್ಲ ನಿನ್ ಭ್ರಮೆ ಅಷ್ಟೇ. ಹೇಳೋದಿಕ್ಕೆ ತುಂಬಾ ಸುಲಭವಾಗಿರುತ್ತೆ, ಆದ್ರೆ ಅನುಭವಿಸೋದು ತುಂಬಾ ಕಷ್ಟ. ಈ ಮನುಷ್ಯರದ್ದು ಇದೇ ಸಮಸ್ಯೆ. ನಾವು ಅನುಭವ ಪಡೆಯೋಕ್ಕೂ ಮುಂಚೆನೆ ಮನ್ಸಲ್ಲಿ ನೂರಾರು ವಿಚಾರಗಳನ್ನ ಇಟ್ಕೊಂಡಿರ್ತೀವಿ. ಅಕ್ಕ, ಇವತ್ತು
ಇವತ್ತು ನೀವು ನನ್ನ ಮನಸ್ಸಿನ ಎಲ್ಲ ಭ್ರಮೆನೂ ದೂರ ಮಾಡಿದ್ರಿ. ದೊಡ್ಡವ್ರು ಹೇಳೋದ್ ಸರಿ, ತಾಯಿ ನಂತರ ಅಕ್ಕನೇ ಒಳ್ಳೆ ಶಿಕ್ಷಣ ಕೊಡೋದು. ಸರಿ ಹೋಯ್ತು ಅಕ್ಕ, ಇವಾಗೆಲ್ಲ ಸರಿ ಹೋಯ್ತು. ನಿಮ್ಗೆ ಬಹಳ ಧನ್ಯವಾದ. ಇವಾಗ ನನಗೆಲ್ಲ ಅರ್ಥ ಆಯ್ತು. ನನ್ಗೇನೋ ಅರ್ಥ ಆಗ್ತಿಲ್ಲ ಸತಿ. ಆದ್ರೆ ನನಗರ್ಥ ಆಯ್ತು ಅಕ್ಕ. ನಾನು ಶಿವನ್ನ ಎಷ್ಟೇ ಮರಿಬೇಕು ಅಂತ ಪ್ರಯತ್ನ ಪಟ್ರು ಅವ್ರ ಕಡೆನೆ ಅದು ನನ್ನ ಸೆಳೀತಾ ಇದೆ. ಅವ್ರನ್ನ ಎಷ್ಟು ದ್ವೇಷಿಸ್ಬೇಕು ಅನ್ಕೋತಿದ್ದೀನೋ ಅವ್ರ ಮೇಲೆ ಆಕರ್ಷಣೆ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಅವ್ರ ಸಾಕು ಮೇಲೆ ಸತಿ, ಪ್ರೀತಿ ನಿಲ್ಸು. ಹೆಚ್ಚಾಗ್ತಾನೆ ಇದೆ ನಾನ್ ಅಕ್ಕ. ಸಾಕು ಅಂತ ನಾನೇ ಅವ್ರನ್ನ ಹೇಳ್ತಿದ್ದೀನಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು. ನಾವು ಪ್ರಜಾಪತಿ ಅರ್ಥ ತಕ್ಷಣ ಮಾಡ್ಕೊಳ್ಳಿಲ್ಲ. ಮಕ್ಕಳು ಅಂತ ಮರಿಬೇಡ. ಬರೀ ನನ್ನ ಆಸೆಗಳ ಬಗ್ಗೆ ಗೌರವಪೂರ್ಣ ಮಾತ್ರ ಯೋಚಿಸ್ತಾ ಇದ್ದೆ. ಸಮಾಜಕ್ಕೆ ನಾವು ಅವ್ರನ್ನ ಉದಾಹರಣೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನಮ್ಮಲ್ಲಿ ಸ್ವಲ್ಪ ಮದ್ವೆಗ್ ಕೂಡ ಮುಂಚಿನ ಪ್ರಯತ್ನ ಪ್ರೀತಿ ಮಾಡಿಲ್ಲ ಅಕ್ಕ. ಒಳ್ಳೇದಲ್ಲ, ದೊಡ್ಡ ತಪ್ಪದು.